ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಂತೂ ತುಂಬಾನೇ ಅಪ್ಡೇಟ್ ಇದೆ. ಯಾಕಂದ್ರೆ ನಿನ್ನೆ ಒಂದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿದ್ದು ಆ ರೀತಿ ಮನಸ್ಥಿತಿ ಇತ್ತು, ಸ್ವಲ್ಪ ಆರೋಗ್ಯನೂ ಕೂಡ ಸೇರಿರ್ಲಿಲ್ಲ. ಸೊ ತಡೆ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ಈಗ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ಅಂಡ್ ಅದ್ರ ಮುಖಾಂತರ ಅವರು ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಕೂಡ ಆಗಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಹೊಸ ರೆಂಡರ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟ್ರಲಿ ಇದು ಕೂಡ ಯಾಕೋ ಒಂದು ರೀತಿ ಎಡಿಟೆಡ್ ರೀತಿನೇ ಅನಿಸ್ತಾ ಇದೆ. ಬಟ್ ಆ ಒಂದು ಟಿ ಶರ್ಟ್ ನ ನೋಡಿ ನನಗೆ ಅನಿಸ್ತಾ ಇದೆ ಫೋಟೋ ಶೂಟ್ ನ ಡಬ್ಲ್ಯೂ ಅವರು ಮಾಡಿದ್ದಾರೆ. ಹಂಗೆ ಸ್ವಲ್ಪ ದಿನ ಅಲ್ವಾ ಅಂದ್ಬಿಟ್ಟು ಹಂಗೆ ತೆಗ್ದು ಕಳಿಸಿರೋ ಹಂಗಿದೆ. ಏನೇ ಆಗಲಿ ಮರ್ಚಂಡೈಸು ಎಲ್ಲದೂ ಕೂಡ ಚೆನ್ನಾಗಿತ್ತು, ಅದಕ್ಕೋಸ್ಕರ ಸೂಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಈ ಒಂದು ಫೋಟೋ ನನಗೆ ಇಷ್ಟ ಆಯಿತು. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಜೊತೆ ನಮ್ಮ ಜಾನ್ ಸಿನಾ ಅವ್ರನ್ನ ನೋಡಿ. ಅಷ್ಟೇ ಅಲ್ಲ, ಅವರ ಹೊಸ ಮರ್ಚಂಡೈಸು ಕೂಡ ಲಾಂಚ್ ಆಗಿದೆ, ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಅಂತ. ನಿಜವಾಗ್ಲೂ ಇದು ಕೂಡ ಟಾಪ್ ಅಲ್ಲಿ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಮರ್ಚಂಡೈಸ್ ಸೇಲ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಡಬ್ಲ್ಯೂ ಶಾಪ್ ಅವರೇ ಅಫಿಷಿಯಲ್ ಆಗಿ 2025 ಟಾಪ್ ಮರ್ಚಂಡೈಸ್ ಸೆಲ್ಲರ್ಸ್ಗಳು ಯಾರು ಅಂತ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಇವರು ಯಾವುದೇ ರೀತಿಯ ರ್ಯಾಂಕ್ ನ ಕೊಟ್ಟಿಲ್ಲ, ಬಟ್ ಇಷ್ಟು ಜನ 2025ರಲ್ಲಿ ಟಾಪ್ ಮರ್ಚಂಡೈಸ್ ಸೆಲ್ಲರ್ಸ್ಗಳು ಕಣಪ್ಪ ಅಂತ ಡಬ್ಲ್ಯೂ ಅವರೇ ಅಫಿಷಿಯಲ್ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಹೊಸ ಒಂದು ಲಿಸ್ಟ್ ನ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಅಲೆಕ್ಸಾ ಬ್ಲಿಸ್, ಎಜೆ ಲೀ, ಸಿಎಂ ಪಂಕ್, ಕೋಡಿ ರೋಡ್ಸ್, ಜೇಕೋಬ್ ಫಾಟು, ಜೇ ಊಸೋ, ಜಾನ್ ಸಿನಾ, ಪೆಂಟಾ, ರಿಯಾ ರಿಪ್ಲಿ ಹಾಗೆ ರೋಮನ್ ರೈನ್ಸ್ ಅವರು ನಮಗೆ ಈ ಒಂದು ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಯಾವುದೇ ರೀತಿಯ ರ್ಯಾಂಕಿಂಗ್ ಇಲ್ಲ ಇಲ್ಲಿ. ನನಗೆ ಶಾಕ್ ಅನ್ಸಿದ್ದು ಅಲೆಕ್ಸಾ ಬ್ಲಿಸ್. ಯಾಕಂದ್ರೆ ಅಲೆಕ್ಸಾ ಬ್ಲಿಸ್ ಅವರು ನಿಜವಾಗ್ಲೂ ಕೂಡ 2025ರಲ್ಲಿ ಟಾಪ್ ಮರ್ಚಂಡೈಸ್ ಗಳ ಲಿಸ್ಟ್ ಅಲ್ಲೂ ಕೂಡ ಇರ್ತಾರೆ ಅಂತ. ಯಾಕಂದ್ರೆ ಮಂತ್ಲಿ ವೈಸ್ ನಾವು ಡಿವೈಡ್ ಮಾಡಿದಾಗ ಅವರು ಲಿಸ್ಟ್ ಅಲ್ಲೇ ಇರಲಿಲ್ಲ. ಬಟ್ ಈಗ ಡಬ್ಲ್ಯೂ ಶಾಪ್ ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿರೋ ಪ್ರಕಾರ ಇಷ್ಟು ಜನ ಸೂಪರ್ ಸ್ಟಾರ್ಸ್ ಗಳು 2025ರ ಟಾಪ್ ಸೆಲ್ಲಿಂಗ್ ಸೂಪರ್ ಸ್ಟಾರ್ಸ್ ಗಳಂತೆ. ಅಂಡ್ ಆ ಒಂದು ಲಿಸ್ಟ್ ಅಲ್ಲಿ ಇನ್ನ ಒಂದು ವಿಚಾರನ ಗಮನಿಸಿದ್ರ, ಎಲೆನೈಟ್ ಅವರು ಎಲ್ಲೂ ಕೂಡ ಆ ಒಂದು ಲಿಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಫ್ಕೋರ್ಸ್ ಎಲೆನೈಟ್ ಅವರು ಆ ಒಂದು ಲಿಸ್ಟ್ ಅಲ್ಲಿ ಇರಬೇಕಾಗಿತ್ತು. ಮಂತ್ಲಿ ಡಿವೈಡ್ ಮಾಡಬೇಕಾದ್ರೆ ಎಲೆನೈಟ್ ಅವರ ನೇಮು ಕೂಡ ಟಾಪ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಇರೋದು. ಬಟ್ ಈಗ 2025ರ ಬೆಸ್ಟ್ ಸೆಲ್ಲರ್ಸ್ ಗಳ ಲಿಸ್ಟ್ ಅಲ್ಲಿ ನಮ್ಮ ಎಲೆನೈಟ್ ಅವರೇ ಇಲ್ಲ. ಇಲ್ವಾ ಅಥವಾ ಡಬ್ಲ್ಯೂ ಅವರೇ ತೆಗ್ದಿದ್ದಾರೋ ಅಂತ ಡೌಟ್ ಇಲ್ಲಿ ಶುರು ಆಗ್ತಾ ಇದೆ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಎಲೆನೈಟ್ ಅವರಿಗೆ ಪನಿಷ್ಮೆಂಟ್ ನ ಕೊಡ್ತಾ ಇದಾರಂತೆ. ನೀವ್ ಇವಾಗ ಕೇಳಬಹುದು ಏನಕ್ಕೆ ಗುರು ಪನಿಷ್ಮೆಂಟ್ ಅಂತ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಯಾವುದೋ ಒಂದು ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಎಲೆನೈಟ್ ಅವರು ಎಂಟ್ರಿನ ಮಾಡಬೇಕಾದ್ರೆ ಒಬ್ಬ ಫ್ಯಾನ್ ಒಂದು ಸೈನ್ ಬೋರ್ಡ್ ನ ಇಟ್ಕೊಂಡು ಬಂದಿರ್ತಾನೆ, ವಿ ವಾಂಟ್ ಎಲೆನೈಟ್ ನಾಟ್ ಜೇ ಊಸೋ ಅಂತ. ಅಂಡ್ ಆ ಒಂದು ಸೈನ್ ಬೋರ್ಡ್ ನ ತೆಗೆದು ಎಲೆನೈಟ್ ಅವರು ಕ್ಯಾಮ್ರಾಗೆನೆ ತೋರಿಸಿರ್ತಾರೆ. ಆಗ ಡಬ್ಲ್ಯೂ ಅವರು ಎಲೆನೈಟ್ ಅವರ ನೇಮ್ ಪ್ಲೇಟ್ ನ ಹಾಕೋದ್ರ ಮುಖಾಂತರ ಆ ಒಂದು ಸೈನ್ ಬೋರ್ಡ್ ನ ಮುಚ್ಚೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಅಂಡ್ ಅದರಿಂದ ಡಬ್ಲ್ಯೂಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಎಲೆನೈಟ್ ಅವರು ಈ ರೀತಿ ಸೈನ್ ಬೋರ್ಡ್ ಗಳನ್ನ ಕ್ಯಾಮ್ರಾಗೆ ಯಾವ ರೀತಿ ತೋರಿಸ್ತಾರೆ ಅಂತ. ಅಂಡ್ ಅವತ್ತಿಂದ ನೀವು ಗಮನಿಸಿದ್ರೆ ಎಲೆನೈಟ್ ಅವರು ಸರಿಯಾಗಿ ನಮಗೆ ಶೋಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇವನ್ ಅಪ್ಡೇಟ್ ಗಳು ಬರ್ತಾ ಇತ್ತು, ಎಲೆನೈಟ್ ಅವರು ಕೂಡ ನಮಗೆ ವಾರ್ ಗೇಮ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಬಟ್ ಡಬ್ಲ್ಯೂ ಅವರು ಸಡನ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಆಡ್ ಮಾಡಿದ್ರು. ಮೊನ್ನೆ ನಡೆದಂತಹ ಮಂಡೇ ನೈಟ್ ರೋನ ಕಮರ್ಷಿಯಲ್ ಬ್ರೇಕ್ ಅಲ್ಲಿ ನಮ್ಮ ಎಲೆನೈಟ್ ಅವರ ಪ್ರೋಮೋ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಎಲೆನೈಟ್ ಅವರಿಗೆ ಮಿಸ್ಟ್ರಿ ಅಪೋನೆಂಟ್ ನ ಕೂಡ ಡಬ್ಲ್ಯೂ ಅವರು ಇಟ್ಟಿದ್ದಾರೆ. ಸೊ ಮಿಸ್ಟ್ರಿ ಅಪೋನೆಂಟ್ ನ ಇಟ್ಟಿದ್ದಾರೆ ಜಾನ್ ಸಿನಾ ಅವರ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ಅಲ್ಲಿ. ಅಂದ್ರೆ ಪ್ರಾಬಬ್ಲಿ ಆ ಮಿಸ್ಟ್ರಿ ಅಪೋನೆಂಟ್ ಜೊತೆ ನಮ್ಮ ಎಲೆನೈಟ್ ಅವರು ಸೋಲ್ತಾರೆ ಅಂತ ಅನಿಸ್ತಾ ಇದೆ. ಸೊ ಇದನ್ನೆಲ್ಲದನ್ನು ಕೂಡ ನೋಡಿದ್ರೆ ಎಲೆನೈಟ್ ಅವರು ಮಾಡಿದಂತಹ ಆ ಒಂದು ತಪ್ಪಿಗೆ ಎಲೆನೈಟ್ ಅವರಿಗೆ ಡಬ್ಲ್ಯೂ ಅವರು ಪನಿಷ್ಮೆಂಟ್ ನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಪನಿಷ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಪನಿಷ್ಮೆಂಟ್ ಸಿಕ್ಕಿದೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಿಂದ ನಮ್ಮ ನಿಕ್ ಆಲ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಂಡ್ ಆಗ ಅಪ್ಡೇಟ್ ಬಂದಿತ್ತು, ನಾನು ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೆ, ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಅವರನ್ನ ಸಸ್ಪೆಂಡ್ ಮಾಡಿದೆ ಅಂತ. ಬಟ್ ಈಗ PW ಇನ್ಸೈಡರ್ ಅವರ ಅಪ್ಡೇಟ್ ಪ್ರಕಾರ ಮೂವಿ ಶೂಟಿಂಗ್ ಗೋಸ್ಕರ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ, ಬದಲಿಗೆ ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ರಿಲೇಟೆಡ್. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈ ಒಂದು ಸಸ್ಪೆನ್ಷನ್ ಅನ್ನೋ ಒಂದು ಆರ್ಡರ್ ಏನಿದೆ ಅದು ಸ್ಟೋರಿ ಲೈನ್ ಗೆ ಜಾಯಿಂಟ್ ಆಗಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಯಾರಿಗ ಗೊತ್ತು ಗಾಯ್ಸ್, ಈ ಕಡೆ ಸಡನ್ ಆಗಿ ಫೇಸ್ ವಾರ್ ಗೇಮ್ ಟೀಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜಾಯ್ನ್ ಆಗಿರೋದ್ರಿಂದ ಸ್ಮ್ಯಾಕ್ ಡೌನ್ ಇಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಸ್ಪೆಂಡ್ ಆಗಿರೋದು ಮಂಡೇ ನೈಟ್ ರೋ ಇಂದ ಏನಲ್ವಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಪಾಲಿಮೆನ್ ಅವರ ವಾರ್ ಗೇಮ್ ಟೀಮ್ ನ ಜಾಯ್ನ್ ಆಗಬಹುದು. ಅಂಡ್ ಹಿಂಗೆ ಒಂದು ಸೆನ್ಸ್ ಆದ್ರೂ ಆಗುತ್ತೆ ಕೋಡಿ ರೋಡ್ಸ್ ಅವರು ಯಾಕೆ ವಾರ್ ಗೇಮ್ ನ ಜಾಯ್ನ್ ಆದ್ರು ಅಂತ ಈ ಕಡೆ ಡ್ರೂ ಮ್ಯಾಕೆಂಟೈರ್ ಅವರು ಇದ್ರೆ. ಯಾಕಂದ್ರೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿ ಇನ್ನೂ ಕೂಡ ಕಂಟಿನ್ಯೂ ಆಗಬೇಕಾಗಿದೆ. ಸೊ ಹಿಂಗಾದ್ರೆ ಒಂದು ವಾರ್ ಗೇಮ್ ಟೀಮ್ ಅಲ್ಲಿ ನಮಗೆ ಕೋಡಿ ರೋಡ್ಸ್,
CM ಪಂಕ್, ಜೆ ಊಸೋ, ರೋಮನ್ ರೈನ್ಸ್ ಅಂಡ್ ಪ್ರಾಬಬ್ಲಿ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಕ್ಕರೆ, ಇನ್ನ ಒಂದು ವಾರ್ ಗೇಮ್ ಟೀಮ್ ಅಲ್ಲಿ ನಮಗೆ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಡ್ರೂ ಮ್ಯಾಕೆಂಟೈರ್, ಲೋಗನ್ ಪೋಲ್ ಹಾಗೆ ಬ್ರಾಕ್ ಲೇಸ್ನರ್ ಅವರು ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಈ ಬಾರಿಯ ವಾರ್ ಗೇಮ್ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆನೆ. ನಿಮಗೆ ಗೊತ್ತಿರಬಹುದು, ಮುಂದಿನ ವಾರದ ಮಂಡೇ ನೈಟ್ ರೋ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಮುಂದಿನ ವಾರದ ಮಂಡೇ ನೈಟ್ ರೋ ಬಿಗ್ಗೆಸ್ಟ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ಒಂದು ಮಂಡೇ ನೈಟ್ ರೋ ಆಗ್ತಾ ಇರೋದು ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ. ಅಂಡ್ ಡಬ್ಲ್ಯೂ ಅವರು ಹಾಗೆ ನೆಟ್ಫ್ಲಿಕ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ಮುಂದಿನ ವಾರದ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ನೆಟ್ಫ್ಲಿಕ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರೋ ಅಲ್ಲಿ ಜಾನ್ ಸಿನಾ ಅವರು ರೆಸ್ಸಲ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ ಅಂಡ್ ಟೀಸರ್ಸ್ ಗಳು ಕೂಡ ಬರುತ್ತೆ. ಮುಂದಿನ ವಾರದ ಮಂಡೇ ನೈಟ್ ರೋ ಅಲ್ಲಿ ಪ್ರಾಬಬ್ಲಿ ನಮಗೆ CM ಪಂಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಯಾಕಂದ್ರೆ ನಮ್ಮ CM ಪಂಕ್ ಅವರು ಕೂಡ ಜಾನ್ ಸಿನಾ ಅವರಿಗೆ ಓಪನ್ ಚಾಲೆಂಜ್ ನ ಇಟ್ಟಿದ್ರು. ಅಂಡ್ ಡಬ್ಲ್ಯೂ ಅವರು ರ್ಯಾಂಡಮ್ ಆಗಿ ಮುಂದಿನ ವಾರದ ಮಂಡೇ ನೈಟ್ ರೋ ಅಲ್ಲಿ CM ಪಂಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಹಾಗೆ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಅಂಡ್ ಆ ಅಪ್ಡೇಟ್ ಗಳು ಬರ್ತಿದ್ದಂಗೆನೆ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಇಂದಾನೆ ನಮ್ಮ ಜಾನ್ ಸಿನಾ ಅವರು ವಾರ್ ಗೇಮ್ ನ ಜಾಯ್ನ್ ಆಗಬಹುದು ಅಂತ. ಆ ಒಂದು ಮ್ಯಾಚ್ ಆಗಬೇಕಾದ್ರೆ ವಿಷನ್ ನ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ವಿಷನ್ ಬಂದು CM ಪಂಕ್ ಹಾಗೆ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಬಹುದು. ಬೇಸಿಕಲಿ ಅವರು CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ CM ಪಂಕ್ ಅವರನ್ನ ಕಾಪಾಡೋದಕ್ಕೆ ನಮ್ಮ ಜಾನ್ ಸಿನಾ ಅವರು ಹೋದಾಗ ಜಾನ್ ಸಿನಾ ಅವರ ಮೇಲೂ ಕೂಡ ವಿಷನ್ ಅಟ್ಯಾಕ್ ಮಾಡಬಹುದು. ಅಂಡ್ ಈ ಒಂದು ಆಂಗಲ್ ನ ಯೂಸ್ ಮಾಡಿಕೊಂಡು ಡಬ್ಲ್ಯೂ ಅವರು ಜಾನ್ ಸಿನಾ ಅವರನ್ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಇನ್ವಾಲ್ವ್ ಕೂಡ ಮಾಡಬಹುದು. ಅಥವಾ ಯಾರಿಗೆ ಗೊತ್ತು, ನಮ್ಮ ಜಾನ್ ಸಿನಾ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ಕೂಡ ಇಡಬಹುದು. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಬರಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ವಿಷನ್ ಜೊತೆ ಜಾನ್ ಸಿನಾ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿ ಏನೇ ಆಗ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಒಂದು ಸ್ಟೋರಿನ ಸೆಟಪ್ ಮಾಡಬಹುದಲ್ಲ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ಮಾಡಬಹುದು ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ಮುಂದಿನ ವಾರದ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಇಂದಾನೆ ನಮ್ಮ ಜಾನ್ ಸಿನಾ ಅವರು ವಾರ್ ಗೇಮ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.